ಶಾಂತ ರೀತಿಯಿಂದ ಒಂದು ಹೋರಾಟ ನಡೆದಿರ್ತದೆ. ಆಡಳಿತ ಪಕ್ಷ ಇವತ್ತು ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಅದನ್ನು ಹೇಳಕ್ಕೆ ಹೋಗೋದಿಲ್ಲ. ಯಾವ ಆಡಳಿತದಲ್ಲಿರುವಂಥವ್ರು ಹೇಳಿಬಿಡ್ತಾರೆ ಅಲ್ಲಿರುವಂಥ ಅಧಿಕಾರಿಗೆ ಇದನ್ನೇನಾದರೂ ಮಾಡಿ ಇದ್ರ ಬಗ್ಗೆ ಬಡಿಬೇಕು, ಇವ್ರನ್ನೆಲ್ಲ ಕೇಸ್ ಹಾಕಬೇಕು, ಇವ್ರಿಗೆ ಜೀವಾವಧಿ ಶಿಕ್ಷೆ ಹಂಗಂಗೆ ಏನು ಮಾಡಬೇಕು ಅನ್ನೋಂಥದ್ದು ಹೇಳಿಬಿಡ್ತಾರೆ. ಅಂಥ ಅಧಿಕಾರಿ ಒಬ್ಬ ಯಾರೇ ಕೇವಲ ಆಡಳಿತ ಪಕ್ಷದವ್ರು ಮಾತು ಕೇಳುವಂಥ ಅಧಿಕಾರಿಯಲ್ಲಿ ಏನಾದರೂ ಇದ್ದರೆ ಬಹುಶಃ ಜನಪರ ಹೋರಾಟ ಮಾಡಬಾರ್ದು ಅನ್ನೋಂಥದ್ದೇ ಉದ್ದೇಶ ಇದೆ ಅನ್ನೋಂಥದ್ದು ಆಗ್ತದೆ. ಇದು ಬ್ರಿಟಿಷರಿಗಿಂತ ಹೆಚ್ಚು ಕಠಿಣ ಕಾನೂನು. ಇದು ಅಪಾಯಕಾರಿ. ಯಾಕೆ ನಾವು ಜನಪರ ಹೋರಾಟ ಮಾಡ್ತಾ ಇರ್ತೀವಿ ಕುಡಿ ನೀರಿನ ಸಮಸ್ಯೆ ಸಲುವಾಗಿ, ದೇಶದ ಹಿತದೃಷ್ಟಿಯಿಂದ. ಇವತ್ತು ಮಾನ್ಯ ಗೃಹ ಸಚಿವರು ಬೆಳಗಾವಿಯ ಹೋರಾಟದ ಬಗ್ಗೆ ಪ್ರಸ್ತಾವ ಮಾಡಿದ್ರು. ಅದು ನಮ್ಮ ಹೋರಾಟ, ಒಂದು ಸಮುದಾಯ, ಲಿಂಗಾಯತರ ಒಂದು ಸಮುದಾಯದ ಹೋರಾಟ. ಅಲ್ಲಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಬಂದು ಬಿನ್ ಡ್ರೆಸ್ನಲ್ಲಿ ಬಂದು ಲಾಠಿ ಚಾರ್ಜ್ ಮಾಡಬೇಕಾದಂಥ ಏನೇನು ಪೂರ್ವ ಕ್ರಮಗಳನ್ನು ಕೈಗೊಳ್ಳದೆ ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ ಇದೆ. ರಾಷ್ಟ್ರೀಯ ಮಾನವ ಹಕ್ಕು ಮಂಡಳಿಯವರು ಯಾವುದೇ ಒಂದು ಲಾಠಿ ಚಾರ್ಜ್ ಮಾಡಬೇಕಾದ್ರೆ ಇವೆಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಮಾಡಿದ ಮೇಲೆ ನಿಯಂತ್ರಣ ಆಗುವುದಿಲ್ಲ, ನಮ್ಮ ಕಂಟ್ರೋಲ್ ದಾಟಿ ಹೋಗಿದೆ, ಸಿಕ್ಕಾಪಟ್ಟೆ ಬಸ್ಸುಗಳಿಗೆ, ಸಾರ್ವಜನಿಕ ಆಸ್ತಿಗಳಿಗೆ ಬೆಂಕಿ ಹಚ್ತಾ ಇದ್ದಾರೆ ಅನ್ನೋಂಥದ್ದು ಆ ಸ್ಪಾಟ್ ಆಗಿರುವಂಥ ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, ಡೆಪ್ಯೂಟಿ ಕಮಿಷನರು ಅವರಿಗೆ ಕನ್ವೀನ್ಸ್ ಆದಮೇಲೆ ಇಡೀ ಆವರಣದಲ್ಲಿರುವಂಥ ಎಲ್ಲ ಜನರಿಗೂ, ಏನು ಜಿಲ್ಲಾಧಿಕಾರಿ ಆಗಲಿ, ಅಸಿಸ್ಟೆಂಟ್ ಕಮಿಷನರ್ ಆಗಲಿ, ತಹಸೀಲ್ದಾರ್ ಆಗಲಿ, ಏನು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಎಲ್ಲರ ಕಿವಿಗೆ ಬೀಳುವ ರೀತಿಯಲ್ಲಿ ಇವತ್ತು ಘೋಷಣೆ ಮಾಡಿ ನಾನು ಲಾಠಿ ಚಾರ್ಜ್ಗೆ ಆದೇಶ ಮಾಡ್ತಾ ಇದ್ದೇನೆ ಅನ್ನೋಂಥದ್ದು ಹೇಳಬೇಕಾವು. ಆದರೆ ಅಧ್ಯಕ್ಷರು ಏನಾಗ್ತಾ ಇದೆ, ಒಂದು ಹೋರಾಟವನ್ನು ಇದೇ ಬ್ರಿಟಿಷರು ಇದೇ ಮಾಡಿದ್ರು. ಈಗ ಬಿಲ್ಲಿಗೆ ಸಂಬಂಧ ಮಾತಾಡಿ, ಬಿಲ್ಲಿಗೆ ಸಂಬಂಧಪಟ್ಟಿದೆ ಇದನ್ನು ಬಿಟ್ಟು ನೋಡ್ರಿ ಅಧ್ಯಕ್ಷರೇ, ನೀವು ಎಲ್ಲ ಈ ಕಂಡೀಷನ್ ಹಾಕ್ತಾ ಇದ್ದಾರೆ ಇವರೆಲ್ಲ. ಹೇಳಿ 10 ದಿವಸ ಮೊದಲು ಹೇಳಬೇಕು, 7,000 ಸೇರ್ತಾರೋ 70,000. ನೋಡ್ರಿ ಅಧ್ಯಕ್ಷರೇ, ಯಾವುದೇ ಹೋರಾಟಗಾರರಿಗೆ ಎಷ್ಟು ಜನ ಸೇರ್ತಾರೋ ಅಂದಾಜು ಯಾರಿಗೂ ಇರುವುದಿಲ್ಲ. ಯಾಕಂದ್ರೆ ಒಂದೊಂದು ಹೋರಾಟ ಹೆಂಗ್ ಮೂವ್ಮೆಂಟ್ ತಗೋತಾ ಅಂದ್ರೆ, ಇವತ್ತು ರೈತರು ಹೋರಾಟ ಆಗ್ತದೆ. ನಾವೇ ಒಂದು ಬಿಜಾಪುರನಾಗ ಒಂದು ಹೋರಾಟ ಮಾಡಿದೀವಿ. ಬರೇ ನಮ್ಮ ಯಾವ ಪ್ರಾರಂಭದ ಹಂತದಲ್ಲಿರುವಂಥ ಹೋರಾಟ ಒಂದು 200 ಮಂದಿ ಇದ್ರು. ಮಧ್ಯದಲ್ಲಿ ಬಂದಾಗ ಗಾಂಧಿ ಚೌಕಿಗೆ ಬಂದಾಗ 25,000 ಜನ ಆದರು. ಇದು ಯಾವ ಆಧಾರದ ಮೇಲೆ ಇವತ್ತು ಪರ್ಮಿಷನ್ ತಗೊಂಬಂದ 7,000 10,000 ಅಂತ ಹೇಳ್ತಿರಲ್ಲ ಅಧ್ಯಕ್ಷರೇ? ಇದನ್ನು ಯಾವ ರೀತಿ ಅಂದಾಜು ಮಾಡಲಿಕ್ಕೆ ಯಾವುದೇ ಹೋರಾಟಗಾರಿಗೆ ಇವತ್ತು ಸಾಧ್ಯ ಇಲ್ಲ. ಅದಕ್ಕೆ ಅಧ್ಯಕ್ಷರೇ, ಇವತ್ತು ನೀವೇನು ರಿಸ್ಟ್ರಿಕ್ಷನ್ ಹಾಕ್ತಾ ಇದ್ದೀರಲ್ಲ, ಯಾರು ಹೋರಾಟ ಮಾಡ್ತಾರೋ ಅವ್ರಿಗೆ ಜವಾಬ್ದಾರಿಯನ್ನು, ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿಯನ್ನು ಫಿಕ್ಸ್ ಮಾಡ್ತಾ ಇದ್ದೀರಲ್ಲ, ಅಧಿಕಾರಿಗಳಿಗೂ ಸಹ ಇದೇ ಶಿಕ್ಷೆ, ಇದೇ ರೀತಿ ದಂಡ ಹಾಕಬೇಕು. ಒಬ್ಬ ಏನೋ PSI ಒಬ್ಬ DSPO ಯಾವುದೇ ಒಬ್ಬ ರೂಲಿಂಗ್ ಪಾರ್ಟಿ MLA ಹೇಳೋದು ಅಥವಾ ಹೋಮ್ ಮಿನಿಸ್ಟರ್ ಫೋನ್ ಮಾಡಿ ಹೇಳಿದ್ರು, ನೋಡಿ ಅದು ಯಾವ್ದು ಯತ್ನಾಳ್ ಹೋರಾಟ ಮಣ್ಣು ಕೊಡ್ಬೇಕಂತ ಹೇಳಿದ್ರು, ಬಂದು ಸುಮ್ಮನೆ ಲಾಠಿ ಚಾರ್ಜ್ ಮಾಡ್ತಾನೆ. ಇವತ್ತು ಅನೇಕ ಹಬ್ಬದ ಗಣೇಶೋತ್ಸವನೇ ಉದಾಹರಣೆ ತಗೋರಿ ಅಧ್ಯಕ್ಷರೇ, ಮೆರವಣಿಗೆ ಹೊಂಟಿರ್ತದೆ. ಅಲ್ಲಿರುವಂಥ ಜನ ದೇವರ ಶ್ರದ್ಧೆಯಿಂದ ಹೋಗ್ತಿರ್ತಾರೆ. ಯಾವುದೋ ಒಂದು ಪ್ರದೇಶದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದ್ರು, ಕಲ್ಲು ಒಗೆದ್ರು, ಏನು ಇದನ್ನು ಕತ್ತಿ ಗುರಾಣಿ ತೊಗೊಂಡು ಹೊರಗೆ ಬಂದರೆ ಯಾರು ತಪ್ಪು ಮಾಡ್ಯಾರು ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರ ಮೇಲೆ ಕೇಸ್ ಹಾಕಬೇಕು. ಈ ಪೊಲೀಸ್ ಇಲಾಖೆ ಏನಾಗ್ಬಿಟ್ಟದಂದರೆ ಅವ್ರನ್ನ 150 ಜನರನ್ನ ಅರೆಸ್ಟ್ ಮಾಡೋದು, ಇವ್ರನ್ನ 150 ಜನರನ್ನ ಅರೆಸ್ಟ್ ಮಾಡೋದು, ಮುಗಿತಪ್ಪ ಇವ್ರದ್ದು ಕೆಲಸ. ಎರಡೂ ಕೂಡಿ ಕೋರ್ಟ್ ಅಡ್ಡಾಡಬೇಕು. ಕೋರ್ಟ್ನಾಗಿದ್ರೆ ಮತ್ತೆ ನಿರ್ದೋಷ. ನನ್ನ ಮ್ಯಾಗೆ 26 ಕೇಸ್ ಹಾಕಿದ್ರೆ ಅಧ್ಯಕ್ಷರೇ. ಈ ರೀತಿ ಅಧಿಕಾರಿಗಳಿಗೂ ಸಹ ಅಕೌಂಟಬಿಲಿಟಿ ಇರಬೇಕು. ನೀ ಲಾಠಿ ಚಾರ್ಜ್ ಯಾಕೆ ಮಾಡಿದಿ?
ಇದನ್ನು ಕೇಳಬೇಕು. ನೀನು ಅಧಿಕಾರಿಗಳಿಗೆ ನೀವು ಪೂರ್ಣ ಫ್ರೀ ಕೊಟ್ಟರೆ ಇದು ಚಲೋ ಆಯ್ತವ್ರ ಅವರು. ಯಾವ ಹೋರಾಟ ಮಾಡಬೇಡಪ್ಪ, ಆರಾಮ್ ಪೊಲೀಸ್ ಸ್ಟೇಷನ್ನಾಗ ಇರ್ತೀವಿ, ಎಲ್ಲಕ್ಕೂ ಪರ್ಮಿಷನ್ ಕೊಡುವುದಿಲ್ಲ. ಏನಾದರೂ ಒಂದು ನೆಪ ಒಡ್ಡಿ ಈ ರೀತಿ ಇವತ್ತೇನು ಏನಾಗ್ಬಿಟ್ಟದಂದ್ರೆ, ಇವತ್ತು ಇದನ್ನೇನು ನೀವು ತೊಗೊಂಡು ಬರ್ತಾಯಿದ್ರಿ ಗೃಹ ಮಂತ್ರಿಗಳೇ, ಇವತ್ತು ನೀವು ಆಡಳಿತ ಪಕ್ಷದಾಗಿದ್ದೀರಿ, ಭಾಳ ನಿಮಗೆ ಒಳ್ಳೇದು ಅನ್ನಿಸ್ತದೆ. ನಾಳೆ ನೀವು ವಿರೋಧ ಪಕ್ಷಕ್ಕೆ ಬರೋರೇ ಅಲ್ಲ. ಇನ್ನು ಆ ಕಡೆ ಕೂತವ್ರು ಏನು ಮಾಡ್ತಾರೆ, ನೀವೇನು ಇದನ್ನು ರಾಮಬಾಣ ಉಪಯೋಗ ಮಾಡಿರ್ತಾರಲ್ಲ, ಅದು ಮತ್ತೆ ನಿಮ್ಮ ತಿರುಗು ಬಾಣ ಆಗೋದೆ. ಅದಕ್ಕೆ ಯಾವುದೇ ಒಂದು ಕಾನೂನಿನಲ್ಲಿ ತಿದ್ದುಪಡಿ ವಿಧೇಯಕ ತರಬೇಕಾದ್ರೆ ಅದರ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ಗೆ ಹೋಗ್ಬೇಕು. ಇಲ್ಲಾಂದ್ರೆ ಅಧ್ಯಕ್ಷರೇ ಯಾರೂ ಹೋರಾಟ ಮಾಡೋದು ಬಿಡಬೇಕಾಗ್ತದೆ. ಇದನ್ನೆಲ್ಲ ನಿಮ್ಮ ಜೀವಾವಧಿ ಶಿಕ್ಷೆ, 1 ಕೋಟಿ ರೂಪಾಯಿ ಇಂಡೆಮ್ನಿಟಿ ಬಾಂಡ್ ನೋಡ್ರಿ. ಈಗ ಒಂದು ಪ್ರೊಸೆಷನ್ ತೆಗಿತೀವಿ, ಅದರಾಗ ಕೆಲವೊಂದು ಕುಚೋತಿ ವ್ಯಕ್ತಿಗಳನ್ನು ನಮ್ಮ ವಿರೋಧಿಗಳು ಅವರು ರೊಕ್ಕ ಕೊಟ್ಟು ಅವ್ರು ದಾರು ಕುಡಿಸಿ ಹೋಗಿ ನೀನೇ ಕಲ್ಲು ಹೋಗಿದ್ದು ಅಂದ್ಬಿಡ್ತಾರೆ. ಇವ್ರು ಶಾಂತ ಹೊಂಟಿರ್ತೈತೆ ಪಾಪ ಪ್ರೊಸೆಸರು, ಅವ ಕಲ್ಲು ಹೋಗಿತಾನೆ. ಅವನೋ ಮಾಡಿದ ತಪ್ಪಿಗೆ ಇದನ್ನು ಹೋರಾಟವನ್ನು ಏನು ನೇತೃತ್ವ ತಗೊಂಡಿರ್ತಾರೆ ಅವ್ರನ್ನ ನೀವು ಶಿಕ್ಷೆ ಒಳಪಡಿಸ್ತೀರಾ? ಈ ರೀತಿ ಇದು ಭಾಳ ಈ ಒಂದು ಕಾನೂನು ಅಂತ ನೀವು ತಿದ್ದುಪಡಿ ತರ್ತಾ ಇದ್ದೀರಿ. ನಿಜಕ್ಕೂ ಇದು ಜನಪರ ಹೋರಾಟವನ್ನು ಹತ್ತಿಕ್ಕುವಂಥದ್ದು. ನಮ್ಮ ಹೋರಾಟ ಮೂಲಭೂತ ಹಕ್ಕುತ್ತೇನು ಈ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದೇ ನಮ್ಮ ಮೂಲಭೂತ ಹಕ್ಕುಗಳ ಚ್ಯುತಿಯಾಗಿದ್ದಕ್ಕೆ ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಿದ್ದು. ನೀವು ಹೊಳ್ಳಿ ಮತ್ತು ಬ್ರಿಟಿಷರ ಕಾನೂನುಗಳನ್ನ ತರ್ತಿದ್ರೆ ಜನಪರ. ಹಾಗಾದರೆ ಇವತ್ತು ಅಧ್ಯಕ್ಷರೇ ನಾನು ಕೇಳ್ತೀನಿ ನಿಮಗೆ, ನೀವು ಸರ್ಕಾರ ಏನು ಮಾಡ್ತೀರಿ? ಒಂದು ಹೋರಾಟಕ್ಕೆ ಒಂದು ಕಡೆ ಧರಣಿ ಕೊಂಡಿರ್ತಾರೆ, ಸಣ್ಣ ಪುಟ್ಟ ವಿಷಯ ಇರ್ತದೆ, ಅಷ್ಟೂ ನೀವು ಮಾಡೋದಿಲ್ಲ, ಅವರಿಗೆ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ, ಅವ್ರಿಗೆ ಅಪಮಾನ ಮಾಡ್ತೀರಿ. ಅವರು ಅಲ್ಲಿ ಎಲ್ಲಿ ಹೋರಾಟದ ಕೂತ್ರೆ ಅಲ್ಲಿ ಯಾರೂ ಹೋಗೋದಿಲ್ಲ, ಮಂತ್ರಿಗಳು ಹೋಗೋದಿಲ್ಲ, ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಹೋಗೋದಿಲ್ಲ. ಅದು ಆಕ್ರೋಶ ಹೆಚ್ಚಾಗಿ ಒಂದು ಜನರಲ್ಲಿ ನಮ್ಮ ಇವತ್ತು ನಮ್ಮದೇ ನೀರಾವರಿ ಹೋರಾಟ, ನಾಳೆ ಆಲ್ಮಟ್ಟಿಗೆ ಸರಿಯಾಗಿ ನೀವು ಹಣ ಕೊಡದೇ ಇದ್ದರೆ ಹೋರಾಟ ಚಾಲು ಆಗ್ತದೆ, ಲಕ್ಷಾಂತರ ಜನ ಸೇರ್ತಾರೆ. ಅವಾಗ ನೀವೇನು ಮಾಡ್ತೀರಿ? ಅಮಾಯಕರ ಮ್ಯಾಗ ಗೋಲಿಬಾರ್ ಮಾಡ್ತೀರಿ. ಅದಕ್ಕೆ ನಾ ಗೃಹ ಮಂತ್ರಿಗಳಿಗೆ ಹೇಳೋದು, ನೀವು ಹೆಂಗಂದ್ರೆ ಚಾರಿಟಿ ಬಿಗನ್ಸ್ ಫ್ರಾಮ್ ಅವ್ರ ಹೋಮ್ ಅಂತ. ಮೊದಲು ನೀವು RCB ಒಳಗೆ ನೀವು ಯಾರ್ಯಾರು ಇದ್ದೀರಿ ಅಪರಾಧಿಗಳು, ಮೊದಲ ಈ ಕೇಸು ಮೊದಲೇದ್ದು ಸರ್ಕಾರ ಮ್ಯಾಗನೇ ಇದು ಕೇಸ್ ಹಾಕಬೇಕು. ನಾನು ಕೇಳಿದೆ, ಅಲ್ಲಿ ಹೋಗಿ ಪ್ರಚೋದನೆ ಮಾಡೋದು, ಆ ಕಪ್ಪಿಗೆ ಬೆಲ್ಲ ಕೊಡೋದು, ಅವ್ರ ಮ್ಯಾಗೆ ಹಗಲ ಮ್ಯಾಗೆ ಹಾಕೋದು, ಅಲ್ಲಿ ಸಾಯ್ತಿರ್ತಾರೆ, ಇಲ್ಲಿ ಬೆಲ್ಲ ಕೂತ್ಕೋತಾರೆ ಕಪ್ಪಿಗೆ. ಇಂಥದನ್ನು ಮಾಡಿ ಅದರಿಂದ ಮರೆ ಮಾಚಲಿಕ್ಕೆ, ಮೊನ್ನೆ ಆದಂಥ ಘಟನೆ ಮರೆ ಮಾಚಲಿಕ್ಕೆ ಇದೊಂದು ಏನೋ ತಂದು ತನಕ ಉತ್ತರ ಕೊಟ್ಟಿಲ್ಲ ಸರ್ಕಾರ RCBಗೆ. ಆದರೆ ಪೊಲೀಸ್ ಅಧಿಕಾರಿಗಳು ಹೇಳಿದರು, ಬೇಡಪ್ಪ ಇಷ್ಟು ಬೇಗನೆ ಇಂಥ ದೊಡ್ಡ ಕಾರ್ಯಕ್ರಮ. ಪೊಲೀಸ್ ಹೇಳಿದ್ರು ಸಹಿತ, ಪೊಲೀಸ್ ರಿಪೋರ್ಟ್ ಇದ್ದರೂ ಸಹಿತ ಕೇವಲ ಸರ್ಕಾರದ ಒತ್ತಾಯಕ್ಕಾಗಿ ಆ ಯುವಕರನ್ನ ನಮ್ಮ ಪಾರ್ಟಿಗೆ ಸೆಳೆದುಕೊಳ್ಳಲಿಕ್ಕೆ ಮಾಡಿದಂಥ RCBಯಿಂದ ಇವತ್ತು ಅಧ್ಯಕ್ಷರೇ ಈ ಹೋರಾಟಗಳನ್ನು ಹಕ್ಕು ಏನಿದೆ ಅದನ್ನು ಹತ್ತಿಕ್ಕುವಂಥ ಕೆಲಸ ಮಾಡದೆ ತಾವು ಗಂಟಿ ಹೊಡೆಯದೆ ಸ್ವಲ್ಪ ಸಮಾಧಾನ ಆಗಿ ಕೂತ್ರೆ ಎಲ್ಲ ಕೇಳಿಸ್ತದೆ ಅಧ್ಯಕ್ಷರೇ. ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತಾವು ಯಾರು ತಪ್ಪು ಮಾಡಿರ್ತಾರಲ್ಲ, ಯಾರು ಆ ಹೋರಾಟದಲ್ಲಿ ಕಲ್ಲು ಒಗೆಯುವಂಥ ಕೆಲಸ ಯಾರು ಮಾಡಿರ್ತಾರಲ್ಲ ಅವ್ರ ಮ್ಯಾಗೆ ಆ್ಯಕ್ಷನ್ ಆಗಬೇಕು. ಹಾಗಾಗಿ ಪೊಲೀಸ್ ಆಫೀಸರ್ ತಪ್ಪು ಮಾಡಿದ್ರೆ ಅವ್ರಿಗೂ ಆ್ಯಕ್ಷನ್ ಆಗಬೇಕಲ್ಲ, ಅವನಿಗೂ ಡಿಸ್ಮಿಸ್ ಆಗಬೇಕು, ಅವನಿಗೂ ಪೆನಲ್ಟಿ ಆಗಬೇಕು, ಅವ್ರಿಗೂ ಶಿಕ್ಷೆ ಆಗಬೇಕಲ್ಲ. ಅದನ್ನು ಪ್ರಯೋಜನ ಮಾಡಿರಿ. ನೀವು ಶಾಂತ ರೀತಿ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದಂಥ ಸುಮ್ಮನೆ ಲಾಠಿ ಚಾರ್ಜ್ ಮಾಡೋದು, ಎಲ್ಲ ಗೇಟ್ ಬಂದ್ ಮಾಡಿಬಿಡೋದು, ಒಂದೇ ಗೇಟ್ ಚಾಲು ಇಡೋದು. ಅರೇ ಒಂದು ದೊಡ್ಡ ಗ್ರೌಂಡ್ ಐತಂದ್ರೆ ಎಲ್ಲ ಗೇಟ್ಗಳು ಓಪನ್ ಇರಬೇಕು. ಇಟ್ಟು ಕಾಮನ್ ಸೆನ್ಸ್ ಇರೋದಿಲ್ಲ ಇವರಿಗೆ. ಮೊನ್ನೆ ಆಗಿದ್ದೇನೆ RCBಯಲ್ಲಿ, ನಮ್ಮ ಬಿಜಾಪುರನಾಗ ಒಂದು ಘಟನೆ ಆಯ್ತು ಅಧ್ಯಕ್ಷರೇ. ಸೇಮ್ ಎಲ್ಲ ಕಡೆ ಗೇಟ್ ಹಾಕೋದು, ಒಂದು ಕಡೆ ಗೇಟ್ ಹೆಂಗೆ ನೋಡ್ರಿ, ಇಷ್ಟು ಜನ ಇದ್ದಾಗ ಅವ್ರಿಗೆ ಈಸಿ ಮೂವ್ಮೆಂಟ್ ಆಗುವಂಥದ್ದು ಇರಲಾರ್ದಕ್ಕೆ ಅದಕ್ಕೆ ತಪ್ಪು ಪೊಲೀಸ್ ಅಧಿಕಾರಿಗಳದ್ದು ಇರ್ತದೆ.
ಅಂಥ ಪೊಲೀಸ್ ಅಧಿಕಾರಿಗಳಿಗೂ ದಂಡನಾರ್ಹ ಅಪರಾಧ ಅನ್ನುವಂಥದ್ದು ಇದ್ರಾಗ ಸೇರಿಸ್ಬೇಕಂತೇಳಿ ನಾವು ವಿನಂತಿ ಮಾಡಿಕೊಂಡು ಈ ಬಿಲ್ಲಿಗೆ ನಾನು ಸಹಮತ ಇಲ್ಲ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಮಾನ್ಯ ಅಧ್ಯಕ್ಷರೇ, 2-3 ಕ್ಲಾರಿಫಿಕೇಶನ್ ಅನ್ನ ಮಾನ್ಯ ಗೃಹ ಸಚಿವರ ಹತ್ರ ನಾನು ಕೇಳ್ತಾ ಇದ್ದೇನೆ. ಮೊದಲನೇದು, ನೀವು 7,000 ಮತ್ತು ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇರೋದಕ್ಕೆ 10 ದಿನದ ಮುಂಚೆ ಅನುಮತಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದಿರಿ. ತುಂಬಾ ಸರಿ ಕಾರ್ಯಕ್ರಮಗಳು ಅಥವಾ ಹೋರಾಟಗಳು ರಾತ್ರಿ ಬೆಳಗಾಗೋದ್ರೊಳಗೆ ನಿಶ್ಚಯ ಆಗುತ್ತೆ. ಅವಾಗ ನೀವು 10 ದಿನದಕ್ಕಿಂತ ಮುಂಚೆ ಪರ್ಮಿಷನ್ ತಗೊಳ್ಬೇಕು ಅಂತಂದ್ರೆ ಎಲ್ಲ ಪೊಲಿಟಿಕಲ್ ಎತ್ತಾಡ್ ಹೇಳದಂತೆ ಎಲ್ಲ ಹೋರಾಟಗಳನ್ನ ಈ ಹಿನ್ನೆಲೆಯಲ್ಲಿ ಹತ್ತಿಕ್ಕುವಂತ ಸಾಧ್ಯತೆಗಳು ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ನಡೆಯುತ್ತೆ. ನಿಮ್ಮ ಉದ್ದೇಶ ಇಲ್ಲಲ್ಲಿ ಇರ್ಬೋದು, ಆದರೆ ಲೋಕಲ್ ಅಧಿಕಾರಿಗಳು ಅದಕ್ಕೆ ಅನುಮತಿ ಕೊಡದಲ್ಲೇ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಅದಕ್ಕೆ ನೀವು 10 ದಿನ ಅನ್ನುವಂಥದ್ದನ್ನ 25,000ಕ್ಕಿಂತ ಮೇಲ್ಪಟ್ಟಂತ ಜನಸಂಖ್ಯೆ ಸೇರಿದಾಗ ಅಂತ ಹಂಗೇನಾರು ಮಾಡ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ 1,000, 2,000, 3,000, 5,000 ತನಕ ಪ್ರತಿಭಟನೆ ಮಾಡ್ಲಿಕ್ಕೆ ದಿಢೀರ್ ಅಂತ ಆದಾಗ ದಿನ ಬೆಳಿಗ್ಗೆ ಬೆಲೆ ಏರಿಕೆ ಮಾಡ್ತಾ ಇದ್ದಾಗ ನಾಳೆ ಪ್ರತಿಭಟನೆ ಮಾಡಬೇಕಾಗತ್ತಪ್ಪ. ಅವ 10 ದಿನ ಅಂತ ಸೇರಿಸಿರೋದನ್ನ ಸ್ವಲ್ಪ ಅದಕ್ಕೆ ಸಡಿಲ ಕೊಡಬೇಕು ಅನ್ನುವಂಥದ್ದು ನನ್ನ ಮೊದಲನೇ ಆಗ್ರಹ. ಎರಡನೇದು, ಇದರಲ್ಲಿ ಇಡೀ ಬಿಲ್ನಲ್ಲಿ ನೀವು ಜಾತ್ರೆ, ಹಬ್ಬ, ಹರಿದಿನಗಳದ್ದು ಏನು ಅದು ಇದ್ರ ವ್ಯಾಪ್ತಿನಲ್ಲಿ ಬರ್ತದ ಅನ್ನುವಂಥದ್ದು ಕೂಡ ಸ್ಪಷ್ಟ ಮಾಡಬೇಕು. ಅಕಸ್ಮಾತ್ ಬರುತ್ತೆ ಅಂತಾದ್ರೆ ನೀವು ಅದಕ್ಕೆ ಇದರಲ್ಲಿ ಪಾಯಿಂಟ್ ನಂಬರ್ 6 ಅಲ್ಲಿ ಜಿ ನಲ್ಲಿ ಹೇಳಿದಿರಿ 1 ಕೋಟಿ ರೂಪಾಯಿ ಮೌಲ್ಯದ ನಷ್ಟವನ್ನ ಭರ್ತಿ ಮಾಡಲಿಕ್ಕೆ ಬಾಂಡ್ ಕೊಡಬೇಕು ಅಂತ. ಯಾವುದೋ ಜಾತ್ರೆಯಲ್ಲಿರುವಂತ ಮಾಡುವಂತ ದೇವಸ್ಥಾನದವ್ರು 1 ಕೋಟಿ ರೂಪಾಯಿ ಬಾಂಡ್ ಹೆಂಗ್ ಕೊಡ್ಲಿಕ್ಕಾಗತ್ತೆ? ಈಗ ರಾಜ್ಯದಲ್ಲಿ ನೂರಾರು ದೇವಸ್ಥಾನಗಳಲ್ಲಿ 50,000ದಿಂದ ಲಕ್ಷಗಟ್ಟಲೆ ಜನ ವರ್ಷಕ್ಕೊಂದ್ಸರಿ ಸೇರ್ತಾರೆ. ಅವ್ರಿಗೆ ನೀವು 1 ಕೋಟಿ ರೂಪಾಯಿ ಬಾಂಡನ್ನ ಕೊಡಬೇಕು ಅಂತೇಳಿ ಆ ರೀತಿ ಧಾರ್ಮಿಕ ಸಂಸ್ಥೆಗಳಿಗೆ ಹೇಳ್ಬಿಟ್ರೆ ಅದು ಕಷ್ಟ ಸಾಧ್ಯ. ಅದಕ್ಕೆ ಸ್ವಲ್ಪ ಬೇಕಾದಂತ ರಿಯಾಯಿತಿಗಳನ್ನು ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇನ್ನು ನನಗೆ ಇದ್ರ ಸ್ವಲ್ಪ ನೀವು ಇನ್ನೂ ವಿವರಣೆ ಕೊಡಬೇಕು. ನಂಬರ್ 8 ಇದರಲ್ಲಿ ಏನ್ ಹೇಳ್ತೀರಿ? ನಾಗರಿಕ ತೊಂದರೆಗಾಗಿ ಶಿಕ್ಷೆ ಅಂತ ಹೇಳಿದಾಗ ಕಾರ್ಯಕ್ರಮ ಮತ್ತು ಸಮಾರಂಭಗಳಿಗೆ ಅಂತ ಹೇಳ್ತೀರಿ. ವ್ಯಕ್ತಿ ಮತ್ತು ಸಂಸ್ಥೆಗೆ ಸುಳ್ಳು ಸುದ್ದಿಗಳನ್ನು ಹರಡಿಸೋದ್ರ ಬಗ್ಗೆ ಅಂತ ಏನು ಅದ್ರಲ್ಲಿ ಮೆನ್ಷನ್ ಆಗಿಲ್ಲ. ನಮ್ದು ಆಗ್ರಹ ಇರೋದು ಅದು ಕೂಡ ಯಾವುದೋ ವ್ಯಕ್ತಿ ಅಥವಾ ಯಾವ್ದಾರೊಂದು ಸಂಸ್ಥೆ ಈ ಎರಡರ ವಿಷಯದ ಕುರಿತಂತೆಯೂ ಸುಳ್ಳು ಸುದ್ದಿಗಳು ಮತ್ತು ಮಾನಹಾನಿ ಆಗುವಂತ ಸುಳ್ಳು ಸುದ್ದಿಗಳನ್ನು ಹರಡಿದ್ರೆ ಅವ್ರ ಮೇಲೂ ಕೂಡ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಇದರಲ್ಲಿ ಸೇರಿಸಬೇಕಾಗಿರುವಂತದ್ದು ಅಗತ್ಯ ಇದೆ ಅಂತ ನಾನು ಅನ್ಕೊಳ್ತೇನೆ. ಇನ್ನು ಕೊನೆಯದು, ನಿಮ್ ಸರ್ಕಾರದೇ ಸಾಧನಾ ಸಮಾವೇಶಗಳು ಪ್ರತಿ ವರ್ಷ ನಡೆಯುತ್ತೆ. ನಿಮ್ದು ನಡೆಯುತ್ತೆ, ನಮ್ದು ನಡೆಯುತ್ತೆ. ಅವಾಗ ಅಧ್ಯಕ್ಷರೇ, ಇದಕ್ಕೆ ಯಾರನ್ನು ಹೊಣೆ ಮಾಡ್ತೀರಿ? ಯಾವುದೋ ಇಲಾಖೆದ ಯಾವುದೋ ಒಂದು ಕಾರ್ಯಕ್ರಮ ಆಗತ್ತಪ್ಪ, ಅವಾಗ ಯಾರು ಹೊಣೆ ಮಾಡ್ತೀರಿ ಅಂತ ಆಗ್ಬೇಕಲ್ಲ. ಯಾರ DC ಪರ್ಮಿಷನ್ ತಗೋತಾನೋ, ತಹಸೀಲ್ದಾರ ಪರ್ಮಿಷನ್ ಆಗ್ತಾನೆ. ಸರ್ಕಾರದ ಕಾರ್ಯಕ್ರಮ, ಅದರಲ್ಲಿ ಸಾವಿರಾರು ಜನ ಬರ್ತಾರೆ. ಇನ್ಯಾರೋ CM ಬಂದಾಗ ಬರ್ತಾರೆ, ಮಂತ್ರಿಗಳು ಬಂದಾಗ ಬರ್ತಾರೆ. ಅವಾಗ ಏನಾರು ಹೆಚ್ಚು ಕಡಿಮೆ ಆದ್ರೆ ಇದಕ್ಕೆ ಯಾರನ್ನ ಹೊಣೆ ಮಾಡ್ತೀರಿ ಅನ್ನೋದು ಆಗ್ಬೇಕು. ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದಂತ ತಹಸೀಲ್ದಾರ್ ಹೊಣೆ ಮಾಡ್ತಿರೋ ಅಥವಾ ಬಂದೋಬಸ್ತ್ ತೆಗೆದುಕೊಂಡಂತ ಪೊಲೀಸ್ ಅಧಿಕಾರಿನ ಹೊಣೆ ಮಾಡ್ತಿರೋ ಅನ್ನೋದು ಕೂಡ ಸ್ಪಷ್ಟ ಮಾಡಿ. ಇನ್ನು ಕೊನೆಯದು, ನೀವು ಇದರಲ್ಲಿ ವೈಯಕ್ತಿಕ ಮದುವೆ ಸಮಾರಂಭಗಳಿಗಿಲ್ಲ ಅನ್ನುವಂಥದ್ದನ್ನು ಹೇಳಿದಿರಿ. ಆದ್ರೆ ತುಂಬಾ ಸರಿ ರಾಜಕಾರಣಿಗಳು ಅಥವಾ ಫಿಲ್ಮ್ ಆಕ್ಟರ್ ಇತ್ಯಾದಿಗಳು ಬೇರೆ ಬೇರೆ ಸಂದರ್ಭದಲ್ಲಿ ಊಟ ಇತ್ಯಾದಿಗಳನ್ನು ಹಾಕ್ತಾ ಇರ್ತಾರೆ. ಬರ್ತ್ಡೇ ಫಂಕ್ಷನ್ ಇವೆಲ್ಲ ನಡೆಯುತ್ತೆ. ಅವಾಗ ಇದನ್ನ ಹೇಗೆ ಅನುಮತಿ ತೆಗೆದುಕೊಳ್ಳೋದು ಅನ್ನುವಂಥದ್ದನ್ನು ಕೂಡ ಸ್ವಲ್ಪ ಸ್ಪಷ್ಟ ಮಾಡಬೇಕು. ನನಗನ್ಸೋದು ರೂಲ್ಸು ನೀವು ಯಾವ ಸದುದ್ದೇಶದಿಂದ ತಂದಿದ್ದೀರೋ ತುಂಬಾ ಸರಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಇದನ್ನು ದುರುಪಯೋಗ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ರೂಲ್ಸ್ ಫ್ರೇಮ್ ಮಾಡ್ಬೇಕಾರೆ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗಿರುವಂಥದ್ದು ಅಗತ್ಯ ಅಂತ ನಂಗನ್ಸುತ್ತೆ. ಈ 3-4 ಕ್ಲಾರಿಫಿಕೇಶನ್ಗಳಿಗೆ ಉತ್ತರ ಕೊಡಬೇಕು.